ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು KPSC 2021ರಲ್ಲಿ ನಡೆಸಿದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ಕೆಲವೊಮ್ಮೆ ಹಿಂದಿನ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಇಂದು ಇವುಗಳ ಕುರಿತು ತಿಳಿದುಕೊಳ್ಳೋಣ. ಸ್ಟಾರ್ಟ್ ದ ಕ್ಲಾಸ್. ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಆಪ್ಷನ್ ಎ ಪೆಪ್ಸಿನ್, ಆಪ್ಷನ್ ಬಿ ರೆನಿನ್, ಆಪ್ಷನ್ ಸಿ HCl, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರೆನಿನ್. ರೆನಿನ್ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಬರಾಕ್ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ನಲ್ಲಿದೆ. ಬರಾಕ್ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ನಲ್ಲಿದೆ. ಆಪ್ಷನ್ ಎ ಇರಾಕ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಜಪಾನ್, ಆಪ್ಷನ್ 4 ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. ಬರಾಕ್ ಅಣು ವಿದ್ಯುತ್ ಸ್ಥಾವರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂಬಲ್ಲಿ ಇದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಒಂದನೇ ಆಪ್ಷನ್ ಸಿರೋಸಿಸ್, 2 ಗೋಯ್ಟರ್, 3 ಅಸ್ತಮಾ, 4 ಮೂತ್ರಪಿಂಡದ ಕಲ್ಲು. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಗೋಯ್ಟರ್. ಸರಿಯಾದ ಉತ್ತರ ಗೋಯ್ಟರ್. ಗೋಯ್ಟರ್ ಥೈರಾಯ್ಡ್ ಮೂಲಕ ಮಾನವನ ಅಯೋಡಿನ್ ಕೊರತೆಯಿಂದ ಈ ಕಾಯಿಲೆ ಉಂಟಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ: 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ. 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ. ಒಂದನೇ ಆಪ್ಷನ್ ಡೆಸ್ಮೋಸೋಮ್ಸ್, ಎರಡನೇದು ಪ್ಲಾಸ್ಮೋಡೆಸ್ಮಾಸ್, ಮೂರನೇದು ಪ್ಲಾಸ್ಮಾ ಪದರ್, ನಾಲ್ಕನೇದು ಕೋಶಗೋಡೆ. ಇದಕ್ಕೆ ಸರಿಯಾದ ಉತ್ತರ ಡೆಸ್ಮೋಸೋಮ್ಸ್. 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗವನ್ನು ನಾವು ಡೆಸ್ಮೋಸೋಮ್ಸ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಆರನೇ ಪ್ರಶ್ನೆ: ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ? ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ? ಆಪ್ಷನ್ 1 ಬೇರಿನ ತುದಿಯ ಕಲ್ಚರ್, ಆಪ್ಷನ್ 2 ಗ್ರಾಫ್ಟಿಂಗ್, ಆಪ್ಷನ್ 3 ಮೈಕ್ರೋ ಪ್ರೊಪಗೇಷನ್, ಆಪ್ಷನ್ 4 ಕಾಂಡದ ತುದಿಯ ಕಲ್ಚರ್. ಇದಕ್ಕೆ ಸರಿಯಾದ ಉತ್ತರ ಮೈಕ್ರೋ ಪ್ರಾಪಗೇಷನ್. ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಮೈಕ್ರೋ ಪ್ರಾಪಗೇಷನ್ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ: ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ? ಆಪ್ಷನ್ 1 ಡಿಆಕ್ಸಿರೈಬೋಸ್, ಆಪ್ಷನ್ 2 ಲೆವಿಲೋಸ್, ಆಪ್ಷನ್ 3 ಡೆಕ್ಸ್ಟ್ರೋಸ್, ಆಪ್ಷನ್ 4 ಗ್ಲೂಕೋಸ್. ಇದಕ್ಕೆ ಸರಿಯಾದ ಉತ್ತರ ಡಿಆಕ್ಸಿರೈಬೋಸ್. ಡಿಆಕ್ಸಿರೈಬೋಸ್ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ: ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ. ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ. ಆಪ್ಷನ್ 1
ನೀರಿನ ಅಣುವಿನ ಧನಾತ್ಮಕ ಆವೇಶ, ನೀರಿನ ಅಣುವಿನ ಋಣಾತ್ಮಕ ಆವೇಶ, ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ. ಆಪ್ಷನ್ 4 ನೀರಿನ ಸುಲಭವಾಗಿ ಅಯಾನೀಕರಿಸಲು ವರ್ತನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ. ನೆಕ್ಸ್ಟ್ 9ನೇ ಪ್ರಶ್ನೆ. ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣ ಮೂಲವಾಗಿದೆ. ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣ ಮೂಲವಾಗಿದೆ. ಆಪ್ಷನ್ ಎ ಗ್ಲುಕೋನಿಯೋಜಿನಿಯಸ್, ಆಪ್ಷನ್ ಬಿ ಸ್ನಾಯು ಗ್ಲೈಕೋಜೆನೋಲಿಯಸಿಸ್, ಆಪ್ಷನ್ 3 ಕರುಳಿನಿಂದ ಆಹಾರದ ಗ್ಲೂಕೋಸ್, ಆಪ್ಷನ್ 4 ಹೆಪಾಟಿಕ್ಸ್ ಗ್ಲೈಕೋನೋಲಿಸಿಸ್. ಸೊ ಇದಕ್ಕೆ ಉತ್ತರ ಕರುಳಿನಿಂದ ಆಹಾರದ ಗ್ಲೂಕೋಸ್. ರಾತ್ರಿಯ ಉಪವಾಸದ ಸಮಯದಲ್ಲಿ ಕರುಳಿನಿಂದ ಆಹಾರದ ಗ್ಲೂಕೋಸ್ ರಕ್ತದಲ್ಲಿನ ಗ್ಲೂಕೋಸ್ಗೆ ಪ್ರಮುಖ ಮೂಲವಾಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ. ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ. ಆಪ್ಷನ್ 1 ಥ್ರಂಬೋಕೇನ್ಸ್, ಆಪ್ಷನ್ ಬಿ ಪ್ರೋಟಿಯೋಗ್ಲೈಕಾನ್ಸ್, ಆಪ್ಷನ್ ಸಿ ಪ್ರೋಸ್ಟಾಗ್ಲಾಂಡಿನ್ಸ್, ಆಪ್ಷನ್ 4 ಲ್ಯೂಕೋಟ್ರಿಯನ್ಸ್. ಇದಕ್ಕೆ ಸರಿಯಾದ ಉತ್ತರ ಪ್ರೋಸ್ಟಾಗ್ಲಾಂಡಿನ್ಸ್. ನೆಕ್ಸ್ಟ್ 11ನೇ ಪ್ರಶ್ನೆ. ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಆಪ್ಷನ್ 1 ಹಿಮೋಗ್ಲೋಬಿಲಿನ್, ಆಪ್ಷನ್ 2 ಇನ್ಸುಲಿನ್, ಆಪ್ಷನ್ 3 ಮಯೋಸಿನ್, ಆಪ್ಷನ್ 4 ಮಯೋಗ್ಲೋಬುಲಿನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇನ್ಸುಲಿನ್. ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂದರೆ ಫ್ರೆಡರಿಕ್ ಸ್ಯಾಂಗರ್ ಅವರು ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂದರೆ ಅದು ಇನ್ಸುಲಿನ್. ನೆಕ್ಸ್ಟ್ 12ನೇ ಪ್ರಶ್ನೆ. ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ 1 ಗ್ಲುಟಾಮಿಕ್ ಆ್ಯಸಿಡ್, ಆಪ್ಷನ್ 2 ಗಮ್ ಅಮೈನೋ ಬ್ಯೂಟರಿಕ್ ಆ್ಯಸಿಡ್, ಆಪ್ಷನ್ 3 ಆಸಿಟೈಲ್ ಕೊಲೈನ್, ಆಪ್ಷನ್ 4 ಡೋಪಮೈನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಸಿಟೈಲ್ ಕೊಲೈನ್. ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆ ಆಸಿಟೈಲ್ ಕೊಲೈನ್ ಕೊರತೆಯಿಂದ ಉಂಟಾಗುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ. ಆಪ್ಷನ್ 1 ಜೀವಕೋಶ ಪೊರೆಯನ್ನು ಆಕ್ರಮಿಸುವುದು, 2 DNA ಹಾನಿ ಮಾಡುವ ಮೂಲಕ, ಆಪ್ಷನ್ 3 ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ, ಆಪ್ಷನ್ 4 ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಗರ್ಭಧಾರಣೆಯ ಪರೀಕ್ಷೆಗಾಗಿ
ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ? ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗುತ್ತದೆ? ಆಪ್ಷನ್ ಎ ಮಾನವ ಕ್ಯೂರಿಯಾನಿಕ್ ಗನೋಡೋಟ್ರೋಪಿನ್, ಆಪ್ಷನ್ 2 ಆಕ್ಸಿಟೋಸಿನ್, ಆಪ್ಷನ್ 3 ಇನ್ಸುಲಿನ್, ಆಪ್ಷನ್ 4 ಟೆಸ್ಟೋಸ್ಟೆರಾನ್. ಸೊ ಇದಕ್ಕೆ ಸರಿಯಾದ ಉತ್ತರ ಮಾನವ ಕೊರಿಯಾನಿಕ್ ಗೋನೋಡೋಟ್ರೋಪಿನ್. ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಮಾನವ ಕೊರಿಯಾನಿಕ್ ಗ್ಯಾನೋಡೋಟ್ರೋಪಿನನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು. ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು. ಆಪ್ಷನ್ 1 ನೀತಿ ಆಯೋಗ, ಆಪ್ಷನ್ 2 ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ 3 ವಿಶ್ವ ಬ್ಯಾಂಕ್ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ನೀತಿ ಆಯೋಗ. ಸೊ ಇಲ್ಲಿಯವರೆಗೂ KPSCಯ 15 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದೆವು. ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊರಿ, ಶೇರ್ ಮಾಡಿ. ಇಲ್ಲಿಯವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.